ವೀಕ್ಷಕರೇ ನಮಸ್ಕಾರ, ನಾನು ಆರತಿ ಬೆಳವೆ. ವೀಕ್ಷಕರೇ, ಕರ್ನಾಟಕ ನಾಡು ಹಲವಾರು ರೀತಿಯಾದಂತಹ ದೇವಸ್ಥಾನಗಳಿಗೆ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಇರುವಂತಹ ಪ್ರಸಿದ್ಧಿಯನ್ನ ಪಡೆದುಕೊಂಡಿರುವಂತಹ ಹೆಣ್ಣು ಮಕ್ಕಳ ಅಚ್ಚುಮೆಚ್ಚಿನ ದೇವಸ್ಥಾನವಾಗಿರುವಂತಹ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರುವಂತಹ ಕರುಮಾರಿಯಮ್ಮ ದೇವಸ್ಥಾನಕ್ಕೆ ನಾನು ಇವತ್ತು ಬಂದಿದ್ದೀನಿ. ಇದರೊಂದಿಗೆ ಈ ದೇವಸ್ಥಾನದ ವಿಶೇಷತೆ ಏನೆಂದರೆ, ಮಾನ್ಯ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಈ ದೇವಸ್ಥಾನ ಅಂದ್ರೆ ಅಚ್ಚುಮೆಚ್ಚು. ಕರುಮಾರಿಯಮ್ಮನನ್ನ ಅತ್ಯಂತ ಭಕ್ತಿಯಿಂದ ಪೂಜೆ ಮಾಡ್ತಾರೆ, ನಂಬುತ್ತಾರೆ, ಭಕ್ತಿಯಿಂದ ಇಲ್ಲಿಗೆ ಬಂದು ಆಶೀರ್ವಾದವನ್ನ ಪಡೆದುಕೊಂಡು ಹೋಗುತ್ತಾರೆ. ಹಾಗಾಗಿ ನಾನು ಕೂಡ ಇವತ್ತು ಈ ಸನ್ನಿಧಿಗೆ ಬಂದಿದ್ದೀನಿ. ಹಾಗಾಗಿ ಈ ದೇವಸ್ಥಾನದ ಬಗ್ಗೆ, ಈ ದೇವಸ್ಥಾನದ ಚರಿತ್ರೆಯ ಇತಿಹಾಸದ ಬಗ್ಗೆ, ದೇವಸ್ಥಾನದ ವಿಶೇಷತೆ ಏನು, ಪವಾಡ ಏನು ಎಂಬುದನ್ನ ಇಲ್ಲಿರುವಂತಹ ಪೂಜಾರಿ ಸ್ವಾಮಿಗಳನ್ನ ಕೇಳ್ತಾ ಹೋಗೋಣ ಬನ್ನಿ. ಈ ದೇವಸ್ಥಾನದ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂತ. ಸರ್ ನಮಸ್ತೆ. ನಮಸ್ತೆ. ಈ ದೇವಸ್ಥಾನ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ, ಹೆಣ್ಣು ಮಕ್ಕಳ ಅಚ್ಚುಮೆಚ್ಚಿನ ದೇವಸ್ಥಾನ ಅಂತ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನ ಪಡೆದುಕೊಂಡಿದೆ. ಹಾಗಾಗಿ ಈ ದೇವಸ್ಥಾನದ ಬಗ್ಗೆ ನೀವು ಏನೆಲ್ಲ ಹೇಳೋಕೆ ಇಷ್ಟಪಡ್ತೀರಾ ಅಂತ. ಈ ದೇವಸ್ಥಾನ ಮಹಾಲಕ್ಷ್ಮೀಪುರದ ನಿವಾಸಿನಿಗಳು ಮಂಗಳ ಕರುಮಾರಿ ಎಂಬುವ ನಾಮಾಂಕಿತದಲ್ಲಿ ಕುಳಿತುಕೊಂಡು ಎಲ್ಲ ಬರುವ ಭಕ್ತಾದಿಗಳಿಗೆ, ಹೆಣ್ಣುಗಳಿಗೆ ಮಾತ್ರ ಅಲ್ಲ, ಬರುವ ಎಲ್ಲ ಜನಾಂಗಗಳಿಗೂ ಮತ್ತು ಎಲ್ಲ ಭಕ್ತಾದಿಗಳಿಗೂ ಇಲ್ಲಿ ಒಳ್ಳೆಯದಾಗಿದೆ. 1974ರಲ್ಲಿ ಈ ದೇವಸ್ಥಾನ ಒಂದು ಚಿಕ್ಕ ಗುಡಿಯಾಗಿತ್ತು. ಈ ಚಿಕ್ಕ ಗುಡಿಯಲ್ಲಿ ನನಗೆ 14 ವರ್ಷ, ನನಗೆ ತಾಯಿಯ ಅಪ್ಪಣೆಯಿಂದ ಕನಸಿನಲ್ಲಿ ಬಂದು ನನಗೆ ದೇವಿಯು, ನಾನು ಇಲ್ಲಿ ಬಂದು ಕುಳ್ಕೊಳ್ತೀನಿ, ನಿನಗೆ ವಿದ್ಯಾ ಬೇಕಾ, ಹಣ ಬೇಕಾ, ನಾನು ಬೇಕಾ ಅಂತ ನನ್ನಲ್ಲಿ ಅಮ್ಮ ಕನಸಿನಲ್ಲಿ ಹೇಳಿದ್ದಳು. ಆವಾಗ ಆ ಹೊತ್ತಿನಲ್ಲಿ ನಾನು ಹೇಳಿದೆ, ನನಗೆ ನೀನು ಬೇಕಮ್ಮ, ನನಗೆ ಹಣನೂ ಬೇಡ, ನೀನು ಒಬ್ಬಳಿದ್ರೆ ಸಾಕು ಅಂತ ಹೇಳಿದಕ್ಕೆ ಅವಮ್ಮ ಅವತ್ತಿಂದ ಇಲ್ಲಿ ಬಂದು ಕುಳಿತುಕೊಂಡು ಹಣ ಕೊಡ್ತಾಳೋ ಇಲ್ವೋ, ಭಕ್ತಾದಿಗಳಿಗೆ ಒಳ್ಳೆ ಆಶೀರ್ವಾದ ಕೊಟ್ಟು ಎಲ್ಲರನ್ನು ಮುಂದೆ ತಂದಿದ್ದಾಳೆ. ಈ ದೇವಸ್ಥಾನ ನನಗೆ 14 ವರ್ಷ. ದೇವಿ ಬಂದು, ನಾನು ನಿನ್ನ ಮೈ ಮೇಲೆ ಕುಳಿತುಕೊಂಡು ಬರುವ ಭಕ್ತಾದಿಗಳಿಗೆ ವಾಕ್ಸಿದ್ಧಿಯನ್ನು ಹೇಳಿ ಒಳ್ಳೇದು ಮಾಡಿಸ್ತೀನಿ ಅಂತ ಹೇಳಿದ್ರು. ಅದರಂತೆಯೇ ನನ್ನ ಮೈ ಮೇಲೆ ಬಂದು ದೇವಿ ಕುಳಿತುಕೊಂಡು ಶುಕ್ರವಾರ, ಮಂಗಳವಾರ, ಪೌರ್ಣಮಿ, ಅಮಾವಾಸ್ಯೆಯಲ್ಲಿ ಬಂದು ವಾಗ್ದಾನವನ್ನು ಕೊಡುತ್ತಿದ್ದಾಳೆ. ಇಲ್ಲಿ ಬರುವವರಿಗೆ ಅವರು ನೆನೆಸಿದ ಕಾರ್ಯಗಳನ್ನು ನಿಜ ರೂಪದಲ್ಲಿ ಹೇಳಿ ಅವರ ಸತ್ಯವನ್ನು ಆಚೆ ಇಟ್ಟು ಅವರಿಗೆ ಇದೇ ತರ ಪೂಜೆ ಮಾಡಿ, ಹಿಂಗೆ ನಡ್ಕೊಳ್ಳಿ, ಹಿಂಗೆ ಮಾಡಿ ಅಂತ ಹೇಳಿ ಆ ವಾಗ್ದಾನ ಸಿದ್ಧಿಯಿಂದ ಎಲ್ಲರಿಗೂ ಇಲ್ಲಿ ಒಳ್ಳೆಯದಾಗಿದೆ. ಆ ಸಿದ್ಧಿಯಿಂದ ಒಬ್ಬೊಬ್ಬರು ಈ ದೇವಸ್ಥಾನದಲ್ಲಿ ಒಂದೊಂದು ವಿಗ್ರಹಗಳನ್ನು ಮಾಡಿಸಿಕೊಟ್ಟಿದ್ದಾರೆ. ಗಣಪತಿ ವಿಗ್ರಹ, ಸುಬ್ರಹ್ಮಣ್ಯ, ಕಾಳಭೈರವ, ದುರ್ಗ, ನವಗ್ರಹ ಮತ್ತು ಉತ್ಸವ ಮೂರ್ತಿ, ಅನೇಕ ವಿಗ್ರಹಗಳು ಇಲ್ಲಿ ನಾವು ಸ್ಥಾಪನೆ ಮಾಡಿದಲ್ಲ, ಭಕ್ತಾದಿಗಳಿಗೆ ಒಳ್ಳೆಯದಾಗಿ ಅವರ ಶಕ್ತಿಯಿಂದ ಬಂದು ನನಗೆ ಒಳ್ಳೆಯದಾಗಿದೆ ಸ್ವಾಮಿಗಳೇ, ನನಗೆ ಏನು ವಿಗ್ರಹ ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಅಮ್ಮನ ಅಪ್ಪನೇ ಕೇಳಿದಾಗ ಅಮ್ಮ ಅವರು ಇಂಥ ವಿಗ್ರಹಗಳನ್ನು ಮಾಡಿಸ್ಕೊಡಿ ಅಂದಾಗ ಅವರು ಅದರಂತೆಯೇ ಮಾಡಿಕೊಟ್ಟು ಇವತ್ತಿನ ದಿವಸ ಈ ಮಹಾಲಕ್ಷ್ಮೀಪುರದಲ್ಲಿ ಅಮ್ಮ ಕುಳಿತುಕೊಂಡು, ಆದರೆ ದೇವಿ ಇಲ್ಲಿ ಸುಮ್ಗೆ ಬಂದು ಕುಳಿತಿಲ್ಲ. ಪಾರ್ವತಿ ಪರಮೇಶ್ವರನ ಗಗನ ಮಾರ್ಗದಲ್ಲಿ ದೇವಿಯು ಮೇಲೆ ಬರುವಾಗ ಅಲ್ಲಿಂದ ಒಂದು ತಾವರೆ ಹೂವು ಈ ಜಾಗದಲ್ಲಿ ಬಿದ್ದಿದೆ. ಆ ತಾವರೆ ಹೂವಿನಿಂದಲೇ ಮಹಾಲಕ್ಷ್ಮೀಪುರ ಎಂದು ಹೆಸರು ಬಂದು ಇಲ್ಲಿ ಅನೇಕ ದೇವಸ್ಥಾನಗಳು ಆಗ್ತದೆ. ಇದು ಪುಣ್ಯಕ್ಷೇತ್ರ ಆಗ್ತದೆ ಅಂತ ಅಮ್ಮ ನುಡಿದಂಗೆ ಇಲ್ಲಿ ಎಲ್ಲ ದೇವಸ್ಥಾನಗಳು ಮಹಾಲಕ್ಷ್ಮೀಪುರ ಒಂದು ಪುಣ್ಯಕ್ಷೇತ್ರ, ಪುಣ್ಯದ ಜಾಗಗಳು. ಸುತ್ತು ಎಲ್ಲ ಜಾಗದಲ್ಲೂ ಎಲ್ಲ ದೇವಿ ದೇವಸ್ಥಾನಗಳಿದೆ. ಇಲ್ಲಿ ಬರುವ ಭಕ್ತಾದಿಗಳಿಗೆ ಸಿದ್ಧಿಯಿಂದ ಎಲ್ಲರಿಗೂ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸಗಳು ಜಯ ಆಗಿದೆ. ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಈ ಜಾಗಕ್ಕೆ ಪ್ರಥಮವಾಗಿ ಬಂದು ಅಮ್ಮನ ವಾಗ್ದಾನ ಕೇಳಿ ಅವ್ರು ನೆನೆಸಿದ ಕೆಲಸಗಳೆಲ್ಲ ಆಗಿದೆ. ಅದರಂತೆಯೇ ಅವರು ಅವತ್ತಿನಿಂದ ಇವತ್ತಿವರೆಗೂ ಅಮ್ಮನಿಗೆ ದಾನದಲ್ಲಿಯೇ ಅನ್ನದಾನ ಅಂತ ಹೇಳ್ತಾರೆ. ಆ ಅನ್ನದಾನವನ್ನು ಈಗಲೂ ಬರುವ ತಿಂಗಳಲ್ಲಿ, ಶುಕ್ರವಾರದಲ್ಲಿ, ವರ್ಷದಲ್ಲಿ ಎಲ್ಲ ಅವರ ಹೆಸರಿನಲ್ಲಿ ಇಲ್ಲಿ ನಡ್ಕೊಂಡು ಹೋಗ್ತದೆ. ಅನೇಕ ಜನ ಬರುವವರಿಗೆ ಅಮ್ಮನವರು ಹೇಳ್ತಾರೆ, ನನಗೆ ಪೂಜೆಗಿಂತ ಬರುವ ಭಕ್ತಾದಿಗಳಿಗೆ ಅನ್ನದಾನ ಮಾಡಿ, ದಾನ ಮಾಡಿ, ಅದು ಒಂದೇ ಸಾಕು ಅನ್ನೋದು, ಅದನ್ನು ಮಾಡಿ, ವಿದ್ಯಾದಾನ ಮಾಡಿ, ಸಮಾಧಾನ ಮಾಡಿ ಅಂತ ಹೇಳ್ತಾರೆ. ಅದರಂತೆಯೇ ಇಲ್ಲಿ ನಡೆದುಕೊಂಡು ಬರ್ತಾ ಇದೆ. ಅದಂತ ಭಕ್ತಾದಿಗಳ ಅನೇಕ ಕೆಲಸಗಳು ಜಯ ಆಗಿದೆ. ಮಂತ್ರ ಯಂತ್ರ. ಈ ಅಮಾವಾಸ್ಯೆ ದಿವಸದಲ್ಲಿ ಇಲ್ಲಿ ದೇವಸ್ಥಾನ ಪ್ರತಿಂಗ್ರ ಹೋಮ ಮಾಡ್ತೀವಿ. ಆ ಪ್ರತಿಂಗ್ರ ಹೋಮಕ್ಕೆ ಬಂದು ಕುಳಿತುಕೊಂಡು ಒಂದು ಕುಂಬಳಕಾಯಿ ತಗೊಂಡು ಹೋಗಿ ಹೊಡೆದ್ರೆ ಮನೆಗೆ ದೃಷ್ಟಿ ಪರಿಹಾರ, ಅವ್ರ ದೋಷ ನಿವರ್ಧನೆ ಆಗುತ್ತದೆ. ಮತ್ತು ಅನೇಕ ಹೆಣ್ಣು ಮಕ್ಕಳು ಇಲ್ಲಿ ಬಂದು 21 ವಾರ, 9 ವಾರ, 108 ವಾರಗಳೆಲ್ಲ ದೀಪ ಹಚ್ಚಿದ್ದಾರೆ. ಅಂತವ್ರಿಗೆಲ್ಲ ಮಕ್ಕಳು ಇಲ್ದವ್ರಿಗೆ ಮಕ್ಕಳು ವರ ಕೊಟ್ಟಿದ್ದಾಳೆ, ಮದುವೆ ಆದವ್ರಿಗೆ ಮದುವೆ ವರ ಕೊಟ್ಟಿದ್ದಾಳೆ. ಬಂದು ಅವರು ಕೋರಿಕೆ ಏನಾದ್ರೂ ಇದ್ದರೆ ಒಂದು ಚೀಟಿನಲ್ಲಿ ಬರೆದು ಅಲ್ಲಿ ಹಳ್ಳಿ ಮರದಲ್ಲಿ ಕಟ್ಟಿದ್ರೆ ಇನ್ನು ಅನೇಕ ಕೆಲಸಗಳು ಜಯ ಆಗ್ತದೆ.
ಮತ್ತು ದೇವಸ್ಥಾನದಲ್ಲಿ ಬರುವ ಭಕ್ತಾದಿಗಳಿಗೆ ಶುಕ್ರವಾರದಲ್ಲಿ ಸಾಯಂಕಾಲ 6 ಗಂಟೆಗೆ ಇಂದ 8 ಗಂಟೆವರೆಗೂ ದೇವಿ ಆಶೀರ್ವಾದ ಮಾಡ್ತಾಳೆ ಮತ್ತು ಆವಾಹನೆ ಆಗ್ತಾಳೆ. ಅದನ್ನು ನೋಡಕ್ಕೆ ಭಕ್ತಾದಿಗಳು ಬಂದು ಅಮ್ಮನ ಆಶೀರ್ವಾದ ತಗೊಂಡು ಅಮ್ಮನ ಪ್ರಸಾದ ತಗೊಂಡು ಹೋಗ್ತಾರೆ. ಅದಂತೆ ಮಧ್ಯಾಹ್ನ ಶುಕ್ರವಾರದಲ್ಲಿ ಅನ್ನದಾನ ಮಾಡ್ತಾ ಇದ್ದೀವಿ. ಅಂದ್ರೆ ಬರುವ ಭಕ್ತ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ. ರಾಜಕಾರಣಿಗಳು ತುಂಬಾ ಜನ ಇಲ್ಲಿ ಬಂದು ಅಮ್ಮನ ಆಶೀರ್ವಾದವನ್ನು ಪಡೆದಿದ್ದಾರೆ. ಎಲ್ಲರೂ ಬಂದು ಇಲ್ಲಿ ದೇವಿಯ ಕೃಪೆ, ಇಲ್ಲಿ ಜಾತಿ ಭೇದ ಏನೂ ಇಲ್ಲ, ಎಲ್ಲರೂ ಒಂದೇ. ಇಲ್ಲಿ ತಾಯಿ ಮುಂದೆ ಎಲ್ಲರೂ ಒಂದೇ. ಅಂದ್ರೆ ತಾಯಿ ಮಳಿಯಲ್ಲಿ ಎಲ್ಲರೂ ಭಿಕ್ಷುಕರೇ. ನಾವೊಂದು ತರ ಭಿಕ್ಷುಕರು, ಇನ್ನೊಬ್ರು ಒಂದು ಭಿಕ್ಷುಕರಾದ್ರೂ ನಾವು ತಾಯಿ ಮುಂದೆ ಎಲ್ಲರೂ ಒಂದೇ ಅಂತ ಹೇಳಿ ಮಕ್ಕಳನ್ನು ಅವಳು ಆನಂದದಿಂದ ನಗುಮುಖದಲ್ಲಿ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾಳೆ ಅಂತ. ಇಲ್ಲಿ ಬರುವ ಒಬ್ಬೊಬ್ಬರು ಒಂದೊಂದು ಕತೆ ಕೇಳಿದ್ರೆ ಅದು ನಾವು ಹೇಳಕ್ ಸಾಧ್ಯವಿಲ್ಲ. ಯಾಕಂದ್ರೆ ನಾವೇ ಈ ಕಥೆನ ನಮ್ಮ ದೇವಸ್ಥಾನ ನಾವೇ ಹೇಳ್ಕೊಂಡು ಅನ್ನೋದು ಬರಬಾರ್ದು. ಅದರಿಂದ ಭಕ್ತಾದಿಗಳು ಬಂದು ಇಲ್ಲಿ ಕೇಳಿ ಇದನ್ನು ತಗೊಂಡು ಎಲ್ಲರಿಗೂ ಅನೇಕ ಕಡೆ ಇದನ್ನು ಪ್ರಚಾರ ಮಾಡಿದ್ರೆ ಅವ್ರಿಗೂ ಆಗ್ತದೆ. ಮತ್ತು ಈ ಚಾಲನ್ ಅವರು ಬಹಳ ದೇವಿ ಭಕ್ತರಾಗಿ ಬಂದು ಇಲ್ಲಿ ಇಲ್ಲ ಸ್ವಾಮಿ, ನಾವು ಈ ದೇವಸ್ಥಾನದ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು, ಹಿಡಿಲೇಬೇಕು, ನೂರಾರು ಜನ ಭಕ್ತಾದಿಗಳಿಗೆ ನಾವು ತಿಳಿಸ್ಲೇಬೇಕು. ನೀವು ಒಳಗಡೆನೇ ಇದೆ ಗೊತ್ತಿಲ್ಲ ಯಾರಿಗೂ, ಜನಗಳಿಗೆ ಗೊತ್ತಿದ್ರೆ ಇನ್ನೂ ಎಷ್ಟೋ ಜನ ಬರ್ತಾರೆ. ಅಂದ್ರೆ ಖಂಡಿತ ನಾವು ಈ ದೇವಸ್ಥಾನಕ್ಕೆ ಬಂದು ಇದನ್ನ ನಾವು ಪ್ರಚಾರ ಮಾಡ್ಬೇಕು ಬಂದಿದ್ದೀವಿ ಅಂತ ಹೇಳಿದ್ರು. ನಾನು ಹೇಳಿದೆ, ನೀವು ಪ್ರಚಾರ ಮಾಡೋಕೆ ಅಂತ ಬಂದಿದ್ದೀರಾ, ನಿಮ್ ಜೀವನದಲ್ಲೂ ಇನ್ನೂ ಅನೇಕ ಕೆಲಸಗಳು ನಿಮ್ಗೆ ಜಯ ಆಗಿ ಈ ಚಾಲನೆ ಇನ್ನೂ ತುಂಬಾ ಜೋರಾಗಿ ಬೆಳೆದು ತಾಯಿ ಆಶೀರ್ವಾದದಲ್ಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಿ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಏನಂದ್ರೆ ವೀಕ್ಷಕರೇ, ಇವರು ಒಂದು ಸುಂದರವಾದಂತಹ ಪದಗಳನ್ನ ಹೇಳುವುದ್ರ ಮೂಲಕ ಒಂದು ಲೈನ್ ಅನ್ನ ಹೇಳಿದ್ರು. ತಾಯಿಯ ಮಡಿಲಲ್ಲಿ ನಾವೆಲ್ಲರೂ ಕೂಡ ಏನು ಭಿಕ್ಷಕರು. ಒಬ್ರು ಒಂದು ರೀತಿಯಾಗಿ ಭಿಕ್ಷುಕರಾದ್ರೆ ಮತ್ತೊಬ್ರು ಇನ್ನೊಂದು ರೀತಿಯಾಗಿ ಭಿಕ್ಷುಕರಾಗಿರ್ತಾರೆ. ಆದ್ರೆ ಆ ತಾಯಿ ನಗುಮುಖದಿಂದ ಎಲ್ಲರನ್ನೂ ಕೂಡ ರಕ್ಷಣೆಯನ್ನ ಮಾಡ್ತಿದ್ದಾಳೆ. ರಾಜಕಾರಣಿಗಳು ಕೂಡ ಈ ದೇವಸ್ಥಾನಕ್ಕೆ ಬಂದು ಆಶೀರ್ವಾದವನ್ನ ಪಡೆದುಕೊಂಡು ಹೋಗ್ತಾ ಇದ್ದಾರೆ ಎನ್ನುವಂತಹ ಮಾತುಗಳನ್ನ ಹೇಳಿದ್ರು. ಒಟ್ಟಾರೆಯಾಗಿ ಈ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಈ ಕರುಮಾರಿಯಮ್ಮ ದೇವಸ್ಥಾನ ಅಥವಾ ಕರುಮಾರಿಯಮ್ಮ ದೇವಿ ಎಲ್ಲರಿಗೂ ಆಶೀರ್ವಾದವನ್ನ ಮಾಡಿ ಎಲ್ಲರ ನೋವುಗಳಿಗೆ ಸ್ಪಂದನೆಯನ್ನ ಕೊಟ್ಟು ಎಲ್ಲರನ್ನೂ ಕೂಡ ರಕ್ಷಣೆಯನ್ನ ಮಾಡ್ತಾ ಇದ್ದಾಳೆ. ಹಾಗಾಗಿ ಎಲ್ಲ ಭಕ್ತಾದಿಗಳ ಮೇಲೆ ಈ ದೇವಿಯ ಒಂದು ಆಶೀರ್ವಾದ ಇರಲಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.